ಹಾಯ್ ಫ್ರೆಂಡ್ಸ್, ಇದು ನಮ್ಮೂರಿಂದು ಸುಗ್ಗಿ ವ್ಲಾಗು. ಅಂದರೆ ನಮ್ಮ ಅಮ್ಮನ ಮನೆದು ಹಡ್ಲಳ್ಳಿ. ಇಲ್ಲಿ ವಿಶೇಷತೆ ಏನು ಅಂದರೆ 7 ಊರವ್ರು ಸೇರಿ ಸುಗ್ಗಿನ ಮಾಡೋದು. ಪ್ರತಿ ಊರವರು ಬರಬೇಕಾದ್ರೆ ಎಲ್ಲ ಊರವರು ವಾದ್ಯದ ಜೊತೆ ಬರ್ತಾರೆ. ಎಂಟ್ರಿಲಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಪಟಾಕಿನ ಹೊಡಿಸಿ ನೆಕ್ಸ್ಟು ವಾದ್ಯದ ಮೂಲಕ ಒಳಗಡೆ ಕರ್ಕೊಂಬರ್ತಾರೆ ಎಲ್ಲ ಊರವ್ರನ್ನೂ. ನೆಕ್ಸ್ಟು ಹೊಸ ದೇವಸ್ಥಾನ ಮಾಡ್ತಾಯಿದ್ದಾರೆ. ಒಳಗಡೆ ಬಂದಮೇಲೆ ಬಿಲ್ಲು ಎಲ್ಲ ಕಟ್ಕೊಂಡು ಬಂದಿರ್ತಾರೆ, ಅದನ್ನೆಲ್ಲ ಹಿಡ್ಕೊಂಡು ಕುಣಿತಾರೆ. ಇದು ನಮ್ಮ ಸ್ಕೂಲು ಓದಿದ್ದು, ಬಟ್ ಸರಿಯಾಗಿ ವಿಡಿಯೋ ಆಗಿಲ್ಲ ಇದು. ನೆಕ್ಸ್ಟು ಎಲ್ಲ ಊರವರು ಒಳಗಡೆ ಬಂದಾದಮೇಲೆ ದೇವಸ್ಥಾನದಿಂದ ದೇವ್ರನ್ನ ಹೊರಗಡೆ ತೆಗೆದು ದೇವ್ರನ್ನ ಫುಲ್ ಒಂದು 3 ರೌಂಡು ಕುಣಿಸ್ತಾರೆ. ಮತ್ತು ಎಲ್ಲರೂ ಕುಣಿತಾರೆ ಕೂಡ ದೇವ್ರ ಜೊತೆನೇ. ನೆಕ್ಸ್ಟ್ ಅಲ್ಲಿಂದ ಸುಗ್ಗಿ ಕಟ್ಟೆಗೆ ಕರ್ಕೊಂಬರ್ತಾರೆ ದೇವ್ರನ್ನ. ಸುಗ್ಗಿ ಕಟ್ಟೆಗೆ ಕರ್ಕೊಬಂದು ಉಯ್ಯಾಲೆಗೆ ಕೂರಿಸ್ತಾರೆ. ನೈಟ್ ಸುಗ್ಗಿ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ದೇವ್ರನ್ನ ಸ್ನಾನ ಮಾಡಿಸ್ಕೊಂಡು ಮಡೆಬನದಿಂದ ಕರ್ಕೊಂಬರ್ತಾರೆ ಸುಗ್ಗಿ ಕಟ್ಟೆಗೆ. ಸುಗ್ಗಿ ಕಟ್ಟೆಗೆ ಕರ್ಕೊಂಡು ಬಂದು ನೆಕ್ಸ್ಟ್ ದೇವ್ರನ್ನ ಅಲ್ಲೂ ತುಂಬ ಹೊತ್ತು ಕುಣಿಸ್ತಾರೆ. ಅಲ್ಲಿ ದೇವ್ರನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಅಲ್ಲಿ ದೇವ್ರಿಗೆ ಹಾಕಿದ ಬಳೆಗಳನ್ನ ಎಲ್ಲರಿಗೂ ಕೊಡ್ತಾರೆ. ಎಲ್ಲರೂ ಬಳೆ ತಗೊತಾರೆ. ಆಮೇಲೆ ದೇವ್ರನ್ನ ಉಯ್ಯಾಲೆಗೆ ಕೂರಿಸ್ತಾರೆ. ಯಾರಾದರೂ ಹಣ್ಕಾಯಿ ಮಾಡಿಸೋರಿದ್ರೆ ಹಣ್ಕಾಯಿ ಮಾಡಿಸ್ಕೋಬೋದು. ಹೂವಿನ ಹಾರ ಹಾಕೋರು ಹೂವಿನ ಹಾರ ಹಾಕ್ತಾರೆ. ನೆಕ್ಸ್ಟ್ ಎಲ್ಲ ಊಟ ಎಲ್ಲ ವ್ಯವಸ್ಥೆ ಇರುತ್ತೆ ಅಲ್ಲಿ. ಊಟ ಎಲ್ಲ ಮಾಡಿಕೊಂಡು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಲೇಡೀಸಿಗೆಲ್ಲ ಜ್ಯುವೆಲರಿ, ಕ್ಲಿಪ್ಸು ಆ ಥರ ಎಲ್ಲ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಕೇಳೋದೇ ಬೇಡ, ಆಟ ಸಾಮಾನುಗಳು ತುಂಬ ಇರುತ್ತೆ. ಅದನ್ನು ತೆಕ್ಕೊಡಿ ಅಂತ ನಮ್ಮ ತಲೆನ ತಿಂದು ಹಾಕ್ತಾರೆ. ಆ ಬಿಸಿಲಿಗೂ ಅದಕ್ಕೂ ಒಂದು ಸಲ ಮನೆಗೆ ಹೋದರೆ ಸಾಕು ಅಂತ ಆಗಿರುತ್ತೆ. ಆಮೇಲೆ ಏನು ಬೇಕು ಎಲ್ಲನೂ ತಗೊಂಡು ಐಸ್ ಕ್ರೀಮ್ ತಗೊಂಡು ಮನೆ ಕಡೆ ಬಂದ್ವಿ. ಇವತ್ತಿಗೆಲ್ಲ ಇಷ್ಟೇ. ಬಾಯ್. ಇವತ್ತಿಗೆ ಇಷ್ಟೇ.